ಒಂದು ತರಬೇತಿ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ. ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳಿ, ಇಂದು ನಾನು ಯಾವ ಒಂದು ವಿಷಯವನ್ನು ಕಲಿಸಬಹುದು? ನಿಮ್ಮ ತಂಡಕ್ಕೆ ಹೀಗೆ ಹೇಳಿ, ಇದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ಮತ್ತು ಅದು ಏಕೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾನು ವಿವರಿಸುತ್ತೇನೆ. ನಿಮಗೆ ಪ್ರಶ್ನೆಗಳಿದ್ದರೆ ಯಾವಾಗ ಬೇಕಾದರೂ ನನ್ನನ್ನು ನಿಲ್ಲಿಸಿ. ಒಂದು ಸಣ್ಣ ಕಾರ್ಯ, ಸಲಹೆ ಅಥವಾ ಶಾರ್ಟ್ಕಟ್ ಅನ್ನು ಕಲಿಸಿ. ನಿಜವಾದ ಉದಾಹರಣೆಗಳನ್ನು ಬಳಸಿ. ಅದನ್ನು ಚಿಕ್ಕದಾಗಿ ಇರಿಸಿ. 5 ನಿಮಿಷಗಳು. ಕೇಳಿ, ಈಗ ಯಾರು ಅದನ್ನು ಪ್ರಯತ್ನಿಸಲು ಬಯಸುತ್ತಾರೆ? 2 ನಿಯೋಜಿಸಿ. ಈ ಕೆಲಸವನ್ನು ಹಂಚಿಕೊಳ್ಳಿ. ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳಿ, ಈ ಮುಂದಿನ ಹೆಜ್ಜೆಯನ್ನು ಯಾರು ತೆಗೆದುಕೊಳ್ಳಬಹುದು? ನಿಮ್ಮ ತಂಡಕ್ಕೆ ಹೀಗೆ ಹೇಳಿ, ಇದರೊಂದಿಗೆ ನಾನು ನಿಮ್ಮನ್ನು ನಂಬುತ್ತೇನೆ. ನಿಮಗೆ ಯಾವ ಬೆಂಬಲ ಬೇಕು ಎಂದು ನನಗೆ ತಿಳಿಸಿ ಮತ್ತು ನಾನು ಲಭ್ಯವಿರುತ್ತೇನೆ. ಕಾರ್ಯಗಳನ್ನು ಸಾಮರ್ಥ್ಯಗಳಿಗೆ ಹೊಂದಿಸಿ. ಮೈಕ್ರೋ ಮ್ಯಾನೇಜ್ ಮಾಡಬೇಡಿ. ಚೆಕ್ ಇನ್ ಮಾಡಿ. ಕೇಳಿ, ಇದು ಸ್ಪಷ್ಟವಾಗಿದೆಯೇ? ಯಶಸ್ವಿಯಾಗಲು ನಿಮಗೆ ನನ್ನಿಂದ ಏನಾದರೂ ಅಗತ್ಯವಿದೆಯೇ? 3 ಮಾನಿಟರ್ ಲೂಪ್ನಲ್ಲಿ ಇರಿ. ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳಿ, ತಂಡವು ಹಾದಿಯಲ್ಲಿದೆಯೇ? ನಿಮಗೆ ಮತ್ತು ತಂಡಕ್ಕೆ ಹೀಗೆ ಹೇಳಿ, ಪ್ರಗತಿಯನ್ನು ಪರಿಶೀಲಿಸಲು 5 ನಿಮಿಷಗಳನ್ನು ತೆಗೆದುಕೊಳ್ಳೋಣ. ಏನು ಚೆನ್ನಾಗಿ ನಡೆಯುತ್ತಿದೆ ಮತ್ತು ನಾವು ಎಲ್ಲಿ ಸಿಲುಕಿಕೊಂಡಿದ್ದೇವೆ? ತ್ವರಿತ ದೈನಂದಿನ ಚೆಕ್ ಇನ್ಗಳನ್ನು ಮಾಡಿ. ಸ್ಟ್ಯಾಂಡ್-ಅಪ್ಗಳು. 3 ಸರಳ ಪ್ರಶ್ನೆಗಳನ್ನು ಬಳಸಿ. 1. ನೀವು ನಿನ್ನೆ ಏನು ಮಾಡಿದ್ದೀರಿ? 2. ಇಂದು ನಿಮ್ಮ ಗಮನ ಏನು? 3. ಯಾವುದೇ ಬ್ಲಾಕರ್ಗಳು? 4. ಪ್ರೇರೇಪಿಸಿ. ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳಿ, ನನ್ನ ತಂಡವನ್ನು ನಾನು ಹೇಗೆ ಪ್ರೇರೇಪಿಸಬಹುದು? ನಿಮ್ಮ ತಂಡಕ್ಕೆ ಹೀಗೆ ಹೇಳಿ, ನೀವು ಮಾಡಿದ ಪ್ರಯತ್ನವನ್ನು ನಾನು ನೋಡಿದೆ, ಉತ್ತಮ ಕೆಲಸ. ಮುಂದುವರಿಯಿರಿ, ನಾವು ನಿಜವಾದ ಪ್ರಗತಿಯನ್ನು ಸಾಧಿಸುತ್ತಿದ್ದೇವೆ. ಸಣ್ಣ ಗೆಲುವುಗಳನ್ನು ಆಚರಿಸಿ. ಪ್ರತಿದಿನ ಒಂದು ಸಕಾರಾತ್ಮಕ ಘೋಷಣೆಯನ್ನು ನೀಡಿ. ಲಭ್ಯವಿರಲಿ. ನಿಮ್ಮ ಕಾಳಜಿಯನ್ನು ತೋರಿಸಿ. ತಂಡದ ನಾಯಕನಿಗೆ ಅಂತಿಮ ದೈನಂದಿನ ಚಿಂತನೆ, ನಾನು ಇಂದು ಯಾರಾದರೂ ಬೆಳೆಯಲು ಸಹಾಯ ಮಾಡಿದ್ದೇನೆ? ನಾನು ಇಂದು ವಿಶ್ವಾಸವನ್ನು ಬೆಳೆಸಿದ್ದೇನೆ